ನಾನು ಲಾಸ್ಟ್ 2 ಇಯರ್ಸಿಂದ ಒಂದು ಟೀಮ್ ನನ್ನ ಜೊತೆ ಜರ್ನಿ ಮಾಡ್ತೇನೆ. ಕರುಣ ಸೈಲೆಂಟ್ ಆಗಿ. ಲಾಸ್ಟ್ 2 ಇಯರ್ಸಿಂದ ನಾವೊಂದು ಸಂಸ್ಥೆನ ಕಟ್ಟಿದ್ವಿ, ಪೆನ್ ಆ್ಯಂಡ್ ಪೇಪರ್ ಅಂತ. ಯಾಕಂದರೆ ಅವತ್ತಿಗೆ ನಮ್ಮ ಹತ್ರ ಇದ್ದಿದ್ದು ಪೆನ್ನು ಪೇಪರ್ ಅಷ್ಟೇ. ಇವತ್ತಿಗೆ ಇಷ್ಟು ಜನ ಹಿಂದೆ ಇದ್ದಾರೆ. ಸೊ ಆ ಪೆನ್ ಆ್ಯಂಡ್ ಪೇಪರ್ ಸಂಸ್ಥೆ ಶುರು ಮಾಡಿದಾಗ ನನ್ನ ರೈಟಿಂಗ್ ಟೀಮ್ ಅಂತ ಎಲ್ಲರೂ ನಾವು ಒಟ್ಟಾಗಿದ್ವಿ. ಸುಮಾರು ಒಂದು 5 ವೆಬ್ ಸೀರೀಸ್ಗಳು, ಆಮೇಲೆ ಒಂದು 7-8 ಸ್ಟೋರಿಗಳನ್ನ ಮಾಡಿ ನಾವು ಇದುವರೆಗೂ ಒಂದಷ್ಟು ಕಂಪನಿಗಳಿಗೆ ಪ್ರೊಡಕ್ಷನ್ ಹೌಸ್ಗೆ ಕೊಟ್ಟಿದ್ದೀವಿ. ಆಮೇಲೆ ಒಂದಷ್ಟು OTT ಚಾನಲ್ಗಳಿಗೂ ಪಿಚ್ ಮಾಡಿದ್ದೀವಿ. ಅದೆಲ್ಲ ತುಂಬ ದೊಡ್ಡ ಲಾಂಗ್ ಪ್ರೊಸೆಸ್, ನಿಮಗೆ ಗೊತ್ತದು, ವರ್ಷಗಟ್ಟಲೆ ಆಗುತ್ತೆ. ಬಟ್ ನನಗೆ ಅಲ್ಲೂ ಒಂದಷ್ಟು ಅವಕಾಶಗಳು ಬರ್ತಾಯಿತ್ತು. ಆಮೇಲೆ ನನಗೆ ಅನಿಸಿದ್ದು ಏನಂದರೆ, ಈ ಬಾಂಬೆ ಅಂಧೇರಿಯಲ್ಲೆಲ್ಲ ಓಡಾಡ್ತಿದ್ರೆ ನನ್ನ ಯಾರೂ ಕೇರ್ ಮಾಡಲ್ಲ, ಯಾರು ಅಂತ ಯಾರು ಗೊತ್ತಿರಲ್ಲ. ನಮ್ಮೂರು, ನಮ್ಮ ರಾಜಾಜಿನಗರ, ನಮ್ಮ ಜನ, ನಮ್ಮ ಇದ್ರ ಮಧ್ಯದಲ್ಲೇ ಏನೋ ಒಂದು ಮಾಡಬೇಕು ಅಂತ ಇಲ್ಲಿ ಬಂದು ಒಂದು ಟೀಮ್ ಕಟ್ಕೊಂಡೆ. ನಮ್ಮ ರೈಟಿಂಗ್ ಟೀಮ್ ಬಗ್ಗೆ ಹೇಳಬೇಕು. ಫಸ್ಟು ಪ್ರತಾಪು, ರಕ್ಷಿತ್, ನಮ್ಮ ರಂಗ, ನಾಗಭೂಷಣ್, ರವಿ ಅಂತ ಹಿಂಗೆ ದೊಡ್ಡ ಲಿಸ್ಟ್ ಇದೆ. ಒಂದು 12 ಜನ ಇದ್ದೀವಿ ನಾವು ರೈಟರ್ಸ್. ಸೊ ಇದೇ ರೈಟಿಂಗ್ ಟೀಮ್ ಇಟ್ಕೊಂಡೆ ನಾವು ಇಷ್ಟೆಲ್ಲ ಕತೆಗಳಾಗಲಿ ಸ್ಕ್ರಿಪ್ಟ್ ಪ್ಲೇಗಳಾಗಲಿ ಎಲ್ಲದೂ ಮಾಡ್ತಾಯಿದ್ದೀವಿ. ಸೊ ಆ ಟೈಮಲ್ಲಿ ಇದ್ದಿದ್ದು ಒಂದು ಟೀಮ್ ಜೊತೆಗೆ ಮೊದಲನೇ ಸಿನಿಮಾ ಶುರು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಈ ಸಿನಿಮಾ ಬಂದ್ಬಿಟ್ಟು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ನಾವು ಟಚ್ ಮಾಡಬೇಕು ಅಂದಾಗ, ಮಾರ್ನಿಂಗ್ ಶೋ ಬಂದು ಫುಲ್ ಮಾಡೋರು ಕಾಲೇಜುಗಳು, IT ಪೀಪಲ್ಸು, ಇಂಥವ್ರನ್ನ ಟಾರ್ಗೆಟ್ ಮಾಡಿ ಈ ಕಂಗ್ರ್ಯಾಚುಲೇಷನ್ ಬ್ರದರ್ ಕಥೆನ ನಾನು ಬರೆದಿದ್ದೆ. ನಾನು ಪ್ರತಾಪ್ಗೆ, ರಕ್ಷಿತ್ಗೆ ಇದನ್ನು ನರೇಟ್ ಮಾಡಿದಾಗ ಅವರು ಅದನ್ನು ತುಂಬ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ನನ್ನ ಮುಂದೆ ಮತ್ತೆ ತೊಗೊಂಡ್ಬಂದರು. ಅಲ್ಲಿಂದ ಶುರುವಾಗಿ ಜರ್ನಿ 1 ವರ್ಷ ಬರೀ ಇದ್ರದ್ದು ರೈಟಿಂಗ್ ತೊಗೊಂಡಿದೆ. ನಾನೇನು ನಂಬೋದಂದರೆ, ಸಿನಿಮಾ ಎಲ್ಲದಕ್ಕಿಂತ ಮುಂಚೆ ಪೇಪರಲ್ಲಿ ಹಿಟ್ ಆಗಬೇಕು, ಅದಾದಮೇಲೆ ಅದು ಸ್ಕ್ರೀನ್ ಮೇಲೆ ಬಂದಾಗ ಅದು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನಂಬಿಕೆ. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ಈ ಸಿನಿಮಾ ಖಂಡಿತ ಒಂದು ದೊಡ್ಡದಾಗಿ ಒಂದು ಸಕ್ಸಸ್ ಆಗುತ್ತೆ ಅಂತ. ನಮ್ಮ ಕಲ್ಲೂರ್ ಸರ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಈವನ್ ರವಿ ಸರ್, ಎಲ್ಲರೂ ಈ ಕಥೆನ ಕೇಳಿದ್ದಾರೆ. ಡೈಲಾಗ್ ಬೈ ಡೈಲಾಗು ಎಲ್ಲರಿಗೂ ನರೇಷನ್ ಕೊಟ್ಟು ಎಲ್ಲರಿಂದಲೂ ಒಂದಷ್ಟು ಅವ್ರು ಹೇಳಿದ್ದು ಪಾಯಿಂಟ್ಸ್ನೆಲ್ಲ ತೊಗೊಂಡು ಮತ್ತೆ ರೀವರ್ಕ್ ಮಾಡಿ ಫೈನಲ್ ಆಗಿ ಇವಾಗ ಶೂಟಿಂಗ್ ಹೋಗ್ತಿದ್ವಿ. ಯಾಕಂದರೆ ನಾನು ಯಾವಾಗಲೂ ಪ್ರೊಡ್ಯೂಸರ್ಸ್ ಹೇಳ್ತಿದ್ದೆ, ಸರ್ ನಂಗೆ ದುಡ್ಡು ಕೊಡಬೇಡಿ ಸರ್, ಬಟ್ ನನ್ನ ಸಿನಿಮಾಗೆ ಯಾರಾದ್ರು ಹೊಸಬಂದು ಕೊಡಿ ಸರ್. ಯಾರೂ ರೆಡಿ ಇರಲಿಲ್ಲ, ಬಿಕಾಸ್ TV ರೇಟ್ಸ್ ಬರೋಲ್ಲ, ಅವನಿಗೆ ಹಿಂದಿ ಬಿಸ್ನೆಸ್ ಇಲ್ಲ ಅಂತ. ನಾನಂದರೆ ನಮಗೆ ಹೀರೋಗಳು ಬೇಕು ಕನ್ನಡಕ್ಕೆ. ಹೀರೋಗೆ ಎಷ್ಟು ಕತೆ ಅಂತ ಮಾಡೋದು, ಎಷ್ಟು ಸಿನಿಮಾ ಅಂತ ಮಾಡೋದು, ಅವ್ರುಗಳು ಬೇರೆ 2 ವರ್ಷ 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ದಾರೆ. ಸೊ ಕಲ್ಲೂರ್ ಸರ್ ಹತ್ರ ನಾನು ಫಸ್ಟ್ ಡಿಸ್ಕಸ್ ಮಾಡಿದೆ, ಸರ್ ಹೊಸಬನ್ನ ನಾವು ಲಾಂಚ್ ಮಾಡೋಣ ಅಂತ. ಅವ್ರು ಧೈರ್ಯ ಕೊಟ್ಟರು, ಹರೀಶ್ ಅವ್ರ ಜೊತೆಗೆ ಬಂದಿದ್ದಾರೆ. ಸೊ ಇಡೀ ಕಂಗ್ರ್ಯಾಚುಲೇಷನ್ ಗೊತ್ತಾರೆ ಟೀಮು, ತುಂಬ ಫೈರ್ ಇರೋವಂಥ ಟೀಮು, ಮತ್ತು ಸಖತ್ ಕ್ರಿಯೇಟಿವ್ ಟೀಮು. ರಕ್ಷಿತ್ ಬಗ್ಗೆ ಹೇಳಬೇಕು ಅಂದರೆ, ತುಂಬ ಒಳ್ಳೆ ಹುಡುಗ ಬೇಸಿಕ್ಲಿ. ಆಮೇಲೆ ಟ್ಯಾಲೆಂಟೆಡ್ಡು, ಹಾಡು ಬರೀತಾನೆ, ಸಾಂಗ್ಗಳನ್ನ ಕಂಪೋಸ್ ಮಾಡ್ತಾನೆ, ಆಮೇಲೆ ನಮ್ಮ ಜೊತೆ ಸ್ಕ್ರಿಪ್ಟಲ್ಲಿದ್ದಾನೆ. ಆಮೇಲೆ ಸುಮಾರು ಒಂದಷ್ಟು ಅವ್ನು ಕೆಲಸ ಮಾಡಿದ್ದಾನೆ. ಆಮೇಲೆ ಪ್ರತಾಪ್ ಅವರು ಲಾಸ್ಟ್ 2 ಇಯರ್ಸಿಂದ ನನ್ನ ಜೊತೆ ಇದ್ದಾರೆ. ಅವರು ಸೀರಿಯಲ್ಸ್ಗಳೆಲ್ಲ ಕೆಲಸ ಮಾಡಿದ್ರು. ಮತ್ತು ಸಂಜನಾ ಗೊತ್ತು ನಿಮಗೆ, KTM ಅಲ್ಲಿ ಮಾಡಿದ್ರು. ಆಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ದಾರೆ. ಕೇಳಿದ್ರೆ ನಮಗೆ ಹೇಳ್ತಾ ಇಲ್ಲ, ಸರ್ ಅದು ಹೇಳೋಂಗಿಲ್ಲ ಅಂತ. ಸೊ ಅನುಷಾ ಹೊಸ ಹುಡುಗಿ, ಅವ್ರನ್ನ ಲಾಂಚ್ ಮಾಡ್ತಿದ್ದೀವಿ. ಮತ್ತು ನಮ್ಮ ಸೂರಜ್ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮತ್ತೆ ಒಂದು ರೀಲಾಂಚ್ ಮಾಡ್ತಿದ್ದೀವಿ ಅವ್ರನ್ನ. ಗುರು ಬಂದು ನಮ್ಮ DOP, ಸಾರಿ ಸೂರಜ್ ಮ್ಯೂಸಿಕ್ ಡೈರೆಕ್ಟರ್, ಗುರು DOP. ನನ್ನ ಜೊತೆ ಕಾಲೇಜ್ ಕುಮಾರ, ಗುಚ್ಚಿಗತ್ತಿ, ಆಮೇಲೆ 4-5 ಸಿನಿಮಾ ಮಾಡಿದ್ದಾನೆ. ಲಂಡನ್ಗೂ ಬಂದಿದ್ದೆ ಹಿಂದಿ ಸಿನಿಮಾ ಕೆಲಸ ಮಾಡ್ತಾ. ಸೊ ಇಷ್ಟು ಈ ಟೀಮ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇದಾದಮೇಲೆ ಅವರು ಎಕ್ಸ್ಪೀರಿಯನ್ಸು ನೀವು ಕೇಳಿ. ಪರ್ಟಿಕ್ಯುಲರ್ ಆಗಿ ಟೈಟ್ಲ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಹೌದು. ಕತೆ ಫಸ್ಟ್ ರೆಡಿ ಆಗಿತ್ತ, ಟೈಟ್ಲ್ ಫಸ್ಟ್ ಫಿಕ್ಸ್ ಆಯ್ತಾ, ಅಥವಾ ಕತೆ ಆದಮೇಲೆ ಟೈಟ್ಲ್ ಆಗಿದೆ? ಕತೆ ಫಸ್ಟ್ ರೆಡಿ ಆಗಿತ್ತು. ಅದಕ್ಕೆ ಹೆಂಗೆ ಅದೇ ಯಾವ ಕತೆಗೂ ನಾವು ಫಸ್ಟೇ ಟೈಟ್ಲ್ ಇರಲ್ಲ, ಯಾಕಂದರೆ ಅದೇ ತೊಗೊಳಕ್ಕೆ ಅದೇ ಏನೋ ಬರೀತಾ ಏನೋ ಸಿಗುತ್ತೆ. ಒಂದಿನ ಹೀಗೆ ಯೋಚನೆ ಮಾಡ್ಬೇಕಾದ್ರೆ ಕತೆನ ಜಡ್ಜ್ ಮಾಡ್ತಿರೋ ಅಂತ ಟೈಟ್ಲ್ ಬೇಕು ಅಂತ ಅನಿಸ್ತು.
ನಾನೇನೋ ಒಂದು ಯಾವ ಟೈಪ್ ಇಷ್ಟನ್ನು ಯೂಶಲಿ ಹಂಗೆ ಯೋಚನೆ ಮಾಡ್ತೀವಲ್ವ, ಅದಕ್ಕೆ ಒಂಚೂರು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿದಾಗ ಅವಾಗೆಲ್ಲ ಅದು ನಾವು ಇದನ್ನ ಪ್ರತಿನಿತ್ಯ ಯೂಸ್ ಮಾಡುವಂಥ ವರ್ಡ್ಸ್. ಹಚ್ಕಾಣಿಯವರು ಹೇಳಿರ್ಬೋದು, ಅದು ಟ್ರೆಂಡ್ ಆಗಿರ್ಬೋದು, ಬಟ್ ಇದನ್ನ ಯಾರೇ ನೀವು ಮೀಟ್ ಮಾಡಿದಾಗ ಒಂದು ವ್ಯಕ್ತಪಡಿಸುವಂಥ ಒಂದು ವರ್ಡ್. ಸೊ ಅದಕ್ಕೋಸ್ಕರ ಇಟ್ಟಿದ್ದೀವಿ. ಬಟ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಇದನ್ನ ಲಿಂಕ್ ಮಾಡಿದ್ದೀನಿ. ಬಟ್ ಹಾಗಾಗಿ ತಗೊಳಂಗಿದ್ರೆ ನಾನು ಅವ್ರಿಗೂ ಇದ್ರ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರಿಂದ ಇದು ಇಷ್ಟು ಪಾಪ್ಯುಲರ್ ಆಗಿದೆ. ಸೊ ಇದು ರಾಮ್-ಕಾಮ್, ರೊಮ್ಯಾಂಟಿಕ್ ಲವ್ ಸ್ಟೋರಿ. ಮೂರ್ತ ಶಾರ್ಟಲ್ಲಿ ಹೇಳಿದ್ವಲ್ಲ, ಒಂದು ಟಿಕ್ ಅಂತಲ್ಲ ಟ್ರಯಾಂಗಲ್ ಅಲ್ಲ ಅಂತಂದಾಗ ಹೀರೋ ಅಂತಾನೆ ಇದೇನು ಅಂತ ಎಲ್ಲ ಹೇಳ್ತಾ ಹೋಗ್ತೀವಿ. ಟ್ರಯಾಂಗಲ್ ಅಂತೂ ಅಲ್ಲ, ಯೂಶಲಿ ಇಬ್ಬರು ಹುಡುಗಿರಿದ್ರೆ ಎಲ್ಲ ಅನ್ಕೋತಾರೆ ಟ್ರಯಾಂಗಲ್ ಲವ್ ಸ್ಟೋರಿನೇ ಅಂತ. ಅದೆಲ್ಲದನ್ನು ಮೀರಿದ್ದು ತುಂಬ ಒಂದು ಸ್ಟ್ರಾಂಗ್ ಆಗಿರೋ ವಿಷಯ ಇಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಸರ್ ಎಲ್ಲ ಅಲ್ಲೇ ಇದೆ ಸರ್, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಆ ಹುಡುಗಿ ಕ್ಯಾರೆಕ್ಟರ್ ಏನು, ಈ ಹುಡುಗಿ ಕ್ಯಾರೆಕ್ಟರ್ ಏನು, ಇದ್ರ ಮಧ್ಯೆ ಇವನೇನಾಗಿದ್ದಾನೆ ಅಂತ ಅಷ್ಟೇ. ಅಲ್ಲಿ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.